ಅಧಿವೇಶನದಲ್ಲಿ ಗಲಾಟೆ ಆಗ್ತಾ ಇದೆ. ಅದಾನಿ ವಿಷಯದಲ್ಲಿ ಅಷ್ಟೂ ಗಲಾಟೆ ಅಮೇರಿಕದ OCCRP ಅನ್ನುವ ಒಂದು ಇಂಡಿಪೆಂಡೆಂಟ್ ಅಂತ, ಅಂದರೆ ಇಂಡಿಪೆಂಡೆಂಟ್ ಎಂದು ಕರೆಸಿಕೊಳ್ಳುವ, ಸ್ವತಂತ್ರ ಎಂದು ಕರೆಸಿಕೊಳ್ಳುವ ಮಾಧ್ಯಮ ಸಂಸ್ಥೆಯೊಂದರ ರಿಪೋರ್ಟಿನ ಆಧಾರದ ಮೇಲೆ OCCRP, ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ಅಂತ ಅದರ ಹೆಸರು, ಅದರ ಆಧಾರದ ಮೇಲೆ ನಡೀತಾ ಇದೆ. ಈ OCCRP ಜಾರ್ಜ್ ಸೊರೋಸ್ನ ಫಂಡಿಂಗ್ ಮೇಲೆ ನಡೀತಾ ಇದೆ ಅಂತ ಫ್ರಾನ್ಸಿಂದ ಒಂದು ಮೀಡಿಯಾ ಕಂಪನಿ ಮೀಡಿಯಾ ಪಾರ್ಟ್ ಒಂದು ತನಿಖಾ ವರದಿಯನ್ನು ಪ್ರಕಟಣೆ ಮಾಡಿತು. OCCRPಗೆ ಬರ್ತಾ ಇರುವ ಫಂಡ್ಗಳ ಪೈಕಿ 70% ಜಾರ್ಜ್ ಸೊರೋಸ್ ಕೊಡ್ತಾ ಇರೋದು ಅಂತ. ಜಾರ್ಜ್ ಸೊರೋಸ್, ಈ ಜಾರ್ಜ್ ಸೊರೋಸ್ ಹೆಸರು ಕೇಳಿರ್ತೀರಿ ನೀವು, ಬಟ್ ಆಳಾಗಲ್ಲ ಗೊತ್ತಿರೋದಿಲ್ಲ. ಜಾರ್ಜ್ ಸೊರೋಸು ಒಂದು ಸಲ ನಮ್ಮ ವಿದೇಶಾಂಗ ಸಚಿವರು ಜಯಶಂಕರ್ ಅವರು ರಿಚ್ ಓಲ್ಡ್ ಆ್ಯಂಡ್ ವಿಕೆಡ್ ಅಂತ ಕರೆದಿದ್ರು ಈತನನ್ನು. ರಿಚ್ ಓಲ್ಡ್ ಆ್ಯಂಡ್ ವಿಕೆಡ್, 94 ವರ್ಷ ವಯಸ್ಸೀಗ. ಕೆಲವರು ಹೇಳ್ತಾರೆ ಸೈಕಾಲಜಿಯಲ್ಲಿ ಗಾಡ್ ಸಿಂಡ್ರೋಮ್ ಅಂತ ಕರೀತಾರೆ, ಅಂಥ ಸಿಂಡ್ರೋಮ್ ಇದೆ ಈತನಿಗೆ. ಏನು ಗಾಡ್ ಸಿಂಡ್ರೋಮ್ ಅಂದರೆ ಎಲ್ಲವನ್ನೂ ನಾನು ನಿಯಂತ್ರಿಸಬೇಕು, ನನ್ನ ಬೆರಳ ಇಶಾರೆಯ ಮೇಲೆ ಎಲ್ಲವೂ ನಡಿಬೇಕು, ದೊಡ್ಡ ದೊಡ್ಡ ವಿಷಯಗಳಲ್ಲಿ. ಅಂದರೆ ನಾನು ಚಿಟಿಕೆ ಹೊಡೆದ್ರೆ ಸರ್ಕಾರ ಹೆಂಗೆ ಬೀಳ್ತಾ ಹೋಗುತ್ತಾ, ನಾನು ಚಿಟಿಕೆ ಹೊಡೆದ್ಬಿಟ್ರೆ ದೇಶ ಹೆಂಗೆ ದಿವಾಳಿ ಆಗ್ತಾ ಹೋಗುತ್ತಾ ಅನ್ನುವ ಸಿಂಡ್ರೋಮ್ ಅದು. ಅಂಥದ್ದೊಂದು ಸಿಂಡ್ರೋಮ್ ಇದೆ ಈತನಿಗೆ ಅಂತ. ಫಿಲ್ದಿ ಅಂದರೆ ಫಿಲ್ದಿ ರಿಚ್. ಈ ಫೋರ್ಬ್ಸ್ ಪಟ್ಟಿ ಬರುತ್ತಲ್ಲ, ಅದರಲ್ಲಿ ಇವ್ರು ಯಾವತ್ತೂ ರಿಫ್ಲೆಕ್ಟ್ ಆಗೋದಿಲ್ಲ. ಬಟ್ ಬೇಸಿಕಲಿ ಹಂಗೇರಿಯಲ್ಲಿ ಹುಟ್ಟಿ ಬೆಳೆದವನು ಜಾರ್ಜ್ ಸೊರೋಸ್. ಹಂಗೇರಿಯಲ್ಲಿ ಹುಟ್ಟಿ ಬೆಳೆದು ಬಾಲ್ಯದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಹಾಲೋಕಾಸ್ಟನ್ನು ತಪ್ಪಿಸ್ಕೊತಾರೆ ಅವರು. ಅದೇ ಒಂದು ಬೇರೆ ಕಥೆ. ಯಹೂದಿ, ಜೂ, ಸರ್ನೇಮ್ ಚೇಂಜ್ ಮಾಡಿಕೊಂಡು ಅದು ಇದು ಮಾಡಿಕೊಂಡು ಹಾಲೋಕಾಸ್ಟನ್ನು ತಪ್ಪಿಸ್ಕೊಳ್ತಾರೆ. ಆವಾಗ ಗೊತ್ತಾಗುತ್ತಿತ್ತು ದುಡ್ಡಿದ್ರೆ ಏನಾದ್ರು ನಡೆದು ಬಿಡುತ್ತೆ ಜಗತ್ತಿನಲ್ಲಿ ಅಂತ. ದೆನ್ ಹಿ ಕಮ್ಸ್ ಟು ಅಮೇರಿಕಕ್ಕೆ ಬರ್ತಾನೆ. ಅಮೇರಿಕ ನೋಡಿದಾಗ ಅರ್ಥ ಆಗೋದು ಅಮೇರಿಕನರ ಹತ್ರ ದುಡ್ಡಿದೆ, ಬುದ್ಧಿ ಇಲ್ಲ ಅಂತ ಗೊತ್ತಾಗತ್ತೆ ತನಗೆ. ಅವ್ರು ತಮ್ಮದೇ ಜಗತ್ತಿನಲ್ಲಿ ಮಸ್ತಾಗಿದ್ದಾರೆ, ಅವ್ರ ಹತ್ರ ದುಡ್ಡಿದೆ ಬಟ್ ಬುದ್ಧಿನೇ ಇಲ್ಲ ಅಂತ. ಅಮೇರಿಕನರನ್ನ ಮ್ಯಾನಿಪುಲೇಟ್ ಮಾಡಬಹುದು ಅಂತ ಗೊತ್ತಾಗತ್ತೆ. ಅಮೇರಿಕದ ಒಂದಷ್ಟು ದುಡ್ಡು ತಗೊಂಡೋಗಿ ಎಲ್ಲರೂ ಶೇರ್ಗಳಲ್ಲಿ ಆಟ ಆಡ್ತಾರೆ. ಶೇರ್ ಖರೀದಿ ಮಾಡಿದೆ, ಮಾರಿದೆ, ಅಷ್ಟು ಲಾಭ ಆಯಿತು, ಇಷ್ಟು ಲಾಸ್ ಆಯಿತು. ಇವನು ಕರೆನ್ಸಿಗಳಲ್ಲಿ ಆಟ ಆಡೋಕ್ಕೆ ಶುರು ಮಾಡ್ತಾನೆ. ಕರೆನ್ಸಿ ಖರೀದಿ ಮಾಡೋದು, ಮಾರೋದು. ನಿಧಾನಕ್ಕೆ ಈತನ ಸಾಮ್ರಾಜ್ಯ ಹೆಂಗೆ ವಿಸ್ತರಣೆ ಆಗತ್ತೆ ಅಂದರೆ, ಒಂದೇ ದಿವಸ ಈತ ಪೌಂಡ್ ಖರೀದಿ ಮಾಡುವ ಮೂಲಕ ಇಂಗ್ಲೆಂಡಿನ ಆರ್ಥಿಕತೆಯನ್ನು ಅಲ್ಲಾಡಿಸ್ಬಿಡ್ತಾನೆ. ಪತ್ರಗುಟ್ಟು ಹೋಗ್ಬಿಡುತ್ತೆ ಇಂಗ್ಲೆಂಡಿನ ಆರ್ಥಿಕತೆ. ಬೆಳಗ್ಗೆ ಪೌಂಡ್ಸ್ ಖರೀದಿ ಮಾಡಿ ಅದರ ರೇಟನ್ನು ಬೀಳಿಸಿ ಅದನ್ನೇನು ಜರ್ಮನ್ನಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ದುಡ್ಡು ವಾಪಸ್ ತಂದು ಸಾಯಂಕಾಲ ಇಲ್ಲಿ ಹಾಕಿ $15 ಬಿಲಿಯನ್ ಮಾಡ್ಕೊಂಡಂತೀತ. ಬೆಳಗ್ಗೆಯಿಂದ ಸಂಜೆ ಒಳಗೆ $15 ಬಿಲಿಯನ್. ಆದ ನಂತರ ಈತನಿಗೆ ಆಡಿದ್ದೆ ಆಟ ಅನ್ನೋ ಹಂಗಾಗ್ಬಿಡ್ತು. 1997ನಲ್ಲಿ ಜಾರ್ಜ್ ಸೊರೋಸ್ ಥೈಲ್ಯಾಂಡಿನ ಆರ್ಥಿಕತೆಗೆ ಕೊಟ್ಟ ಹೊಡೆತದಿಂದ ಥೈಲ್ಯಾಂಡ್ ಇನ್ನೂ ತನಕ ಚೇತರಿಸ್ಕೊಂಡಿಲ್ಲ. 1997 ಆವಾಗ ಥೈಲ್ಯಾಂಡು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ಆರ್ಥಿಕತೆಯಾಗಿತ್ತು. ಅಂದರೆ ಯಾವುದಾದ್ರೂ ದೇಶ ತುಂಬ ಚೆನ್ನಾಗಿ ಆಗ್ತಿದೆ ಅಂದರೆ ಇವನಿಗೆ ಶುರುವಾಗ್ಬಿಡುತ್ತೆ, ಇದನ್ನೆಂಗೆ ನೋಡ್ಕೊಂಡು ಸುಮ್ಮನೆ ಇರಲಿ ನಾನು ಅಂತ. ಫ್ರಾನ್ಸ್ನಲ್ಲಿ ಈತನ ಮೇಲೆ ಕೇಸ್ಗಳಿದ್ದಾವೆ. ಹೀ ಈಸ್ ಅನ್ ಅಕ್ಯೂಸ್ಡ್ ದೇರ್. ಇಂಗ್ಲೆಂಡಿನ ಆರ್ಥಿಕತೆಯ ಜೊತೆ ಆಟ ಆಡ್ದ, ಥೈಲ್ಯಾಂಡ್ ಹೊಡೆತ ತಿಂದಿದೆ. ಹಿಂಗೆ ಬೇರೆ ಬೇರೆ ದೇಶಗಳ ಲಿಸ್ಟ್ ಕೊಟ್ಟರೆ ಇದು ಒಂದು ಹಂತದಲ್ಲಿ ಇವನಿಗೆ ಒಂದಿನ ಹಾರ್ಟ್ ಅಟ್ಯಾಕ್ ಆದಂಗೆ ಆಯ್ತಂತೆ, ಫೀಲಿಂಗ್ ಆಯ್ತಂತೆ. ಇಷ್ಟೆಲ್ಲ ದುಡ್ಡು ಗಳಿಸ್ದೆ, ಎಲ್ಲ ಮಾಡಿದೆ ನಾನು, ಸಡನ್ನಾಗಿ ಸತ್ತೋಗ್ಬಿಟ್ರೆ ಜನ ನನ್ನ ನೆನಪಿಟ್ಕೊಳ್ಳೋದು ಹೆಂಗೆ? ಆವಾಗ ಇವನಿಗೇನೋ ಒಂದು ಥಾಟ್ ಬಂದು ಒಂದು ಫೌಂಡೇಶನ್ ಶುರು ಮಾಡ್ತಾನೆ, ಟ್ರಸ್ಟ್ ಶುರು ಮಾಡ್ತಾನೆ, ಜಾರ್ಜ್ ಸೊರೋಸ್ ಫೌಂಡೇಶನ್. ಅದನ್ನು ಇಟ್ಕೊಂಡು ನಾನು ಡೆಮೋಕ್ರಸಿಯ ಪರವಾಗಿ ಹೂಡಿಕೆಗಳನ್ನು ಮಾಡಿ, ಹೂಡಿಕೆ ಅಂದ್ರೇನು, ಡೆಮೋಕ್ರಸಿಯನ್ನು ಉಳಿಸೋದಕ್ಕೆ ನಾನು ಇದನ್ನು ದಾನ ಮಾಡ್ತೀನಿ ಅಂತಾನೆ. ದಾನ ಮಾಡ್ತೀನಿ ಅಂತ ಇದುವರೆಗೂ ಆತನ ನೆಟ್ವರ್ಕ್ ಇದೆಯಲ್ಲ ಅದರ 5 ಪಟ್ಟು ದಾನನೇ ಮಾಡಿದಾನೆ ಇವನು ಅಂತಾರೆ. ಬಟ್ ಇವನ ಪ್ರಕಾರ ಯಾವುದು ಡೆಮೋಕ್ರಸಿಯೋ ಅದಷ್ಟೇ ಡೆಮೋಕ್ರಸಿ. ಅವನು ಹೇಳೋದು ಭಾರತದಲ್ಲಿ ಮೇಲ್ನೋಟಕ್ಕೆ ಡೆಮೋಕ್ರಸಿ ಇದೆ, ಪ್ರಜಾಪ್ರಭುತ್ವ ಇದೆ, ಬಟ್ ಮೋದಿ ಡೆಮೋಕ್ರೆಟಿಕ್ ಆಗಿಲ್ಲ ಅಂತ. ಮೋದಿ ಡೆಮೋಕ್ರೆಟಿಕ್ ಅಲ್ಲ. ಆದ್ದರಿಂದ ಭಾರತ ಸರ್ಕಾರದ
ಭಾರತ ಸರ್ಕಾರವನ್ನು ಅಲ್ಲಾಡಿಸೋದಕ್ಕೆ ಏನೇನು ಬೇಕೋ ನಾನು ಮಾಡ್ತೀನಿ ಅನ್ನೋದು ನಿಲುವು ಈತನದ್ದು. ಅಂಥ ನಿಲುವು ಇವನದ್ದು. ಇವನು ಬೇರೆ 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 ಏಜೆನ್ಸಿಗಳಿಗೆ ಫಂಡ್ ಮಾಡ್ತಾನೆ. ಹಾಗೆ ಫಂಡ್ ಆಗಿದ್ದು ಒಂದು OCCRP ಅಂತ. OCCRP ಅವರು ಈ ಭಾರತದಲ್ಲಿ ಸಂಚಲನ ಸೃಷ್ಟಿಸಬಲ್ಲಂಥ ವರದಿಗಳನ್ನು ಆವಾಗವಾಗ ಕೊಡ್ತಾರೆ. 2021 ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆಗೆ ಬ್ರೆಜಿಲ್ನಿಂದ ಬೇಡಿಕೆ ಬಂದಿತ್ತು. ಅದಾದ ನಂತರ $324 ಮಿಲಿಯನ್ ಆರ್ಡರ್ನ ಬ್ರೆಜಿಲ್ ರದ್ದುಗೊಳಿಸಿಬಿಡ್ತು. ಇದಕ್ಕೆ ಮೋದಿ ಸರ್ಕಾರದ ವೈಫಲ್ಯ ಕಾರಣ ಅಂತ ಒಂದು ರಿಪೋರ್ಟ್ ಕೊಟ್ಟರು. OCCRPಲಿ ಒಂದು ರಿಪೋರ್ಟ್ ಬಂತು. ಅವಾಗ ಜೋರು ಗಲಾಟೆ, ನೀವು ಏನೋ ಒಂದು ಎಕ್ಸ್ಪೋರ್ಟ್ ಆಪರ್ಚುನಿಟಿ ಕಳ್ಕೊಂಬಿಟ್ರಿ ಅಂತ. 2021 ಎರಡನೇ ಆರ್ಟಿಕಲ್ ಬರುತ್ತೆ ಭಾರತಕ್ಕೆ ಸಂಬಂಧಿಸಿದಂತೆ OCCRPಯಲ್ಲಿ. ಪೆಗಾಸಸ್ಸನ್ನು ಬಳಸಿ ವಿಪಕ್ಷ ನಾಯಕರು ಪತ್ರಕರ್ತರ ಮೇಲೆ ಮೋದಿ ಸರ್ಕಾರ ಗೂಢಚಾರಿಕೆ ಮಾಡ್ತಾ ಇದೆ ಅಂತ. ಪೆಗಾಸಸ್ ಇಸ್ರೇಲಿನ ಒಂದು ಏನಂತಾರೆ ಅದಕ್ಕೆ, ನಿಮ್ಮ ಮೊಬೈಲಲ್ಲಿ ಹಾಕ್ಬಿಡ್ತಾರೆ, ಅದನ್ನು ನಿಮಗೆ ಗೊತ್ತೇ ಆಗೋದಿಲ್ಲ ಅದು ಹೆಂಗೆ ಬಂತು ಅಂತ. ನೀವು ಓಪನ್ ಇಡಬೇಕಾಗಿಲ್ಲ, ನಿಮ್ಮ ಮೊಬೈಲ್ ಪಕ್ಕದಲ್ಲಿ ಇನ್ಯಾರೋ ಮೊಬೈಲ್ ತಂದು ಇಟ್ಟರೆ ಪೆಗಾಸಸ್ ಅದಕ್ಕೆ ಬಂದುಬಿಟ್ಟಿರುತ್ತೆ. ಅಂಥ ಪೆಗಾಸಸ್ಸನ್ನು ಬಳಸಿಕೊಂಡು ಮೋದಿ ಅಪೋಸಿಷನ್ ಲೀಡರ್ಸು ಪತ್ರಕರ್ತರ ಮೇಲೆಲ್ಲ ನಿಗಾ ಇಟ್ಕೊಂಡಿದ್ದಾರೆ ಅಂತ. ಅದು ಕೇಸ್ ಆಯಿತು, ಗಲಾಟೆ ಆಯಿತು. ಗಲಾಟೆ ಅಂದ್ರೆ ಫನ್ನಿ ಗಲಾಟೆ ಅದು. ರಾಹುಲ್ ಗಾಂಧಿನೇ ಗಲಾಟೆ ಮಾಡಿದ್ರು, ಪೆಗಾಸಸ್ ಹಾಕಿದ್ದೀರಿ ನಮ್ಮ ಮೊಬೈಲಲ್ಲಿ ಅಂತ. ಕೇಸ್ ಆಯಿತು. ಇಂಟೆಲಿಜೆನ್ಸ್ ಏಜೆನ್ಸಿಯವರು ನಿಮ್ಮ ಮೊಬೈಲ್ ಚೆಕ್ ಮಾಡ್ತೀವಿ ಕೊಡಿ, ಪೆಗಾಸಸ್ ಇದೆಯಾ ಅಂತ ಕೇಳ್ಬಿಟ್ರು. ಒಬ್ಬನೂ ಕೊಡೋಕ್ಕೆ ತಯಾರಾಗಲಿಲ್ಲ. ಅಲ್ಲಿಂದಲ್ಲೇ ಮುಗಿದೋಗ್ಬಿಡ್ತದೆ. ಸುಪ್ರೀಂ ಕೋರ್ಟಿಗೆ ಹೋದರೆ ಯಾವುದೇ ದಾಖಲೆ ಇಲ್ಲ ನಿಮ್ಮ ಹತ್ರ ಅಂತ ಛೀಮಾರಿ ಹಾಕಿ ಕಳಿಸ್ತು ಸುಪ್ರೀಂ ಕೋರ್ಟ್. ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ವಿಷಯ. 2022 ರಾಹುಲ್ ಗಾಂಧಿದು ಕೇಸ್ ಆಗಿ ಶಿಕ್ಷೆ ಆಗಿ ಏನೋ ಅನರ್ಹ ಆದ್ರಲ್ಲ, ಮಾನನಷ್ಟ ಮೊಕದ್ದಮೆ ಪ್ರಕರಣ ಸೂರತ್ನಲ್ಲಿ, ಈ ಕೋಲಾರದಲ್ಲಿ ಮಾತಾಡಿದ್ದಕ್ಕೆ ಅಲ್ಲಿ ಗಲಾಟೆ ಆಯಿತು. ಅದೊಂದು ರಾಜಕೀಯ ಪ್ರೇರಿತ ಅಂತ ದೇಶಾದ್ಯಂತ ಭಾರಿ ಪ್ರತಿಭಟನಾ ಕಿಚ್ಚಿದೆ ಭಾರತದಲ್ಲಿ ಅಂತ ಇನ್ನೊಂದು ರಿಪೋರ್ಟನ್ನು OCCRP ಅವರು ಪ್ರಕಟಣೆ ಮಾಡಿದ್ರು. ಇದೆಲ್ಲದರ ಹಿಂದೆ ಇದ್ದದ್ದು OCCRP 70% ಫಂಡ್ ಮಾಡ್ತಾ ಇರೋದೇ ಜಾರ್ಜ್ ಸೊರೋಸ್ ಅಂತ ಫ್ರಾನ್ಸಿನ ಒಂದು ಏಜೆನ್ಸಿ ಹೇಳ್ತಾ ಇದೆ. ಸಂಬಿತ್ ಪಾತ್ರ ಅದನ್ನು ಇಟ್ಕೊಂಡು ಮಾತಾಡಿದ್ರು. ರಾಹುಲ್ ಗಾಂಧಿ ಒಬ್ಬ ದೇಶದ್ರೋಹಿ ಅಂದರು ಮತ್ತು ಈ ಶಬ್ದ ಬಳಸೋದಕ್ಕೆ ನನಗೆ ಯಾವುದೇ ರೀತಿ ಹಿಂಜರಿಕೆ ಇಲ್ಲ ಅಂದರು. ಜಾರ್ಜ್ ಸೊರೋಸು ಇದಕ್ಕೆಲ್ಲ ದಾನ ಕೊಡೋದು ತಾನು ಕಷ್ಟಪಟ್ಟು ದುಡಿದು ಗಳಿಸಿದ ದುಡ್ಡ ಅಂದರೆ ಇಲ್ಲ. ಇನ್ನೂ ಒಂದು ತನಿಖಾ ವರದಿ ಇದೆ. ಚೀನಾದವರು ಜಾರ್ಜ್ ಸೊರೋಸ್ಗೆ ದುಡ್ಡು ಕೊಟ್ಟು ಆ ದುಡ್ಡನ್ನು ಇಂಥ ಏಜೆನ್ಸಿಗಳಿಗೆ ರೂಟ್ ಮಾಡಿಸ್ತಾರೆ ಅಂತ. ಇಂಥ ಜಾರ್ಜ್ ಸೊರೋಸು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಬಂದು ಭೇಟಿ ಆಗ್ತಾರೆ. ದೇಶದಲ್ಲೊಂದು ಪೊಲಿಟಿಕ್ಸ್ ನಡೀತಾ ಇದೆ, ಇವರು ಅಧಿಕಾರಕ್ಕೆ ಬರಬೇಕು, ಅವ್ರ ಅಧಿಕಾರಕ್ಕೆ ಬರಬೇಕು, ಅದು ನಡೀತಾ ಇರುತ್ತೆ. BJP, ಕಾಂಗ್ರೆಸ್ಸು, ಮೋದಿ, ರಾಹುಲ್ ಗಾಂಧಿ, ಥರ್ಡ್ ಫ್ರಂಟು ಇವೆಲ್ಲ ಇಲ್ಲದೇ ಇರುವ ಕಾಲಕ್ಕೂ ಇರುವುದು ಮತ್ತು ಇರಬೇಕಾದದ್ದು ದೇಶ. ಹೊರಗಿನವ್ರು ಏನೇ ಹೇಳಿರಿ, ಭಾರತದಲ್ಲೊಂದು ಹೆಲ್ದಿ ಪ್ರಜಾಪ್ರಭುತ್ವ ಇದೆ. ಭಾರತ ಒಂದು ಪ್ರಬುದ್ಧ ಮತದಾರರನ್ನು ಹೊಂದಿರುವಂಥ ದೇಶ. ಯಾವಾಗ ಯಾರನ್ನು ಗೆಲ್ಲಿಸ್ಬೇಕು, ಯಾರನ್ನು ಸೋಲಿಸ್ಬೇಕು ಗೊತ್ತಿವ್ರಿಗೆ. ಅದನ್ನು ಆ ಡೆಮಾಕ್ರಸಿನ ಹೊರಗಿನವ್ರನ್ನ ಬಳಸಿಕೊಂಡು ವೀಕ್ ಮಾಡೋ ಕೆಲಸ ಮಾಡಬಾರ್ದು. ಹೊರಗಿನವ್ರನ್ನ ಬಳಸ್ಕೊಂಡು ಮಾಡಬಾರ್ದು. ಅದಕ್ಕೆ ಸಂಬಿತ್ ಪಾತ್ರ ಸುಧಾಂಶು ತ್ರಿವೇದಿ ಮಾತಾಡಿದ್ದಾರೆ. ಕರೆಕ್ಟಾಗಿ ಸೆಷನ್ ಶುರುವಾಗುವಾಗ, ಅಧಿವೇಶನ ಆಗುವಾಗಲೇ ಇಂಥ ವರದಿಗಳು ಬರ್ತವೆ ನೋಡಿ ಅಂತ ಒಂದು ಲಿಸ್ಟ್ ಕೊಡ್ತಾರೆ ಅವರು. ಕೇಳಿಸ್ಕೊಳ್ಳಿ. में एक रिसेंट जानकारी आई है जिसे हम कह सकते हैं ऑर्गेनाइज्ड क्राइम एंड करप्शन रिपोर्टिंग प्रोजेक्ट. A French publication has recently published its own report based on its investigation on the Sarajevo-based OCCRP, Organized Crime Corruption Reporting Project. This new report of the media report has claimed इस प्रोजेक्ट को फॉरेन गवर्नमेंट्स की फंडिंग है और उसका फोकस इंडिया के ऊपर भी है, और इस फॉरेन गवर्नमेंट की फंडिंग के साथ साथ जॉर्ज सोरोस के साथ भी इनका कनेक्शन है. अब ये केवल हम एक रिपोर्ट के आधार पर नहीं कह रहे हैं सभापति महोदय, मैं सदन का ध्यान आकृष्ट करना चाहूंगा कि विगत 3 वर्षों से ये क्या एक संयोग है कि जिस समय भारत की संसद का सत्र चलता है, मैं सिर्फ एक संयोग बता रहा हूं, भारतीय फार्मर्स के बारे में रिपोर्ट आती है 3 फरवरी 2021, बजट सत्र है 29 जनवरी 2021. पेगासस रिपोर्ट आती है 18 जुलाई 2021, मानसून सत्र है 19 जुलाई 2021. उसके बाद
31 जनवरी 2023 से भारत की संसद का बजट सत्र शुरू होता है और 24 जनवरी 2023 को हिंडनबर्ग रिपोर्ट आती है। जनवरी 2023 में भारत की संसद का सत्र शुरू होता है और 17 जनवरी 2023 को बीबीसी की डॉक्यूमेंट्री आती है, इंडिया द मोदी क्वेश्चन। और गंभीर महत्वपूर्ण बात है, 20 जुलाई 2023 को भारत की संसद का सत्र शुरू होता है और मणिपुर वायलेंस का वीडियो 19 जुलाई 2023 ठीक एक दिन पहले जारी हो। ಅದಾನಿ ವಿಷಯದಲ್ಲಿ ಚರ್ಚೆ ಆಗಬೇಕು ಅಂತ ಕಾಂಗ್ರೆಸ್ನವ್ರದ್ದು ಆಗ್ರಹ. ಅದು INDA ಆಗ್ರಹ ಅನ್ನೋದಕ್ಕಾಗೋದಿಲ್ಲ, ಯಾಕಂದರೆ ಸಮಾಜವಾದಿ ಪಾರ್ಟಿಯವರು ಓಕೆ ಇಲ್ಲ ಅದಕ್ಕೆ. ಸಮಾಜವಾದಿ ಪಾರ್ಟಿ, ತೃಣಮೂಲ ಕಾಂಗ್ರೆಸ್ಸು ಅವರು ಈ ಹೋರಾಟದಲ್ಲಿಲ್ಲ. ಹೋರಾಟಕ್ಕೆ ಇಳಿದಿರುವ ಕಾಂಗ್ರೆಸ್ಸು ನಿನ್ನೆ ಒಂದು ಘೋಷಣೆ ಇರುವ ಜಾಕೆಟನ್ನು, ಟಿ ಶರ್ಟನ್ನು ಹಾಕ್ಕೊಂಬಂದರು. ಏನು, ಮೋದಿ ಅದಾನಿ ಏಕ್ ಹೈ, ಅದಾನಿ ಸೇಫ್ ಹೈ ಅಂತ. ಇವತ್ತು BJP ಅವರು ಘೋಷಣೆಗೆ ಹೋಗಿದ್ರು, ಜಾರ್ಜ್ ಸೋರಸ್ ರಾಹುಲ್ ಗಾಂಧಿ ಏಕ್ ಹೈ ಅಂತ. ಜಾರ್ಜ್ ಸೋರಸ್ ರಾಹುಲ್ ಗಾಂಧಿ ಏಕ್ ಹೈ ಅಂತ ಹೋರಾಟ ನಡೀತಾ ಇದೆ. ಇದು ಅದಾನಿ ವಿರುದ್ಧ ತನಿಖೆಯಾಗಬೇಕು ಅಂತ ಆಗ್ರಹಿಸಿ ಕಾಂಗ್ರೆಸ್ನವರು ಸಭಾತ್ಯಾಗ ಮಾಡಿದಾಗ ಸಮಾಜವಾದಿ ಪಾರ್ಟಿಯವರು ಹೊರಗೆ ಹೋಗಲಿಲ್ಲ, ಅವರು ಕೂತ್ಕೊಂಡೇ ಇದ್ದರು. ಅದಾದ ಮೇಲೆ ಅವರು ಸಂಭಾಲ್ ಘಟನೆ, ಅದೇನು ಗೋಲಿಬಾರಾಗಿ 5 ಜನ ಸತ್ತರಲ್ಲ, ಆ ಘಟನೆಯನ್ನು ಖಂಡಿಸಿ ಅವರು ಪ್ರತ್ಯೇಕವಾಗಿ ಸಭಾತ್ಯಾಗ ಮಾಡಿದ್ರು. ಆಮೇಲೆ ಮತ್ತೆ ವಾಪಸ್ ಬಂದರು. ತೃಣಮೂಲ ಕಾಂಗ್ರೆಸ್ನವರು ಬೇರೆ ವಿಷಯ ಚರ್ಚೆ ಮಾಡ್ತೀರಿ ಮಾಡಿ ಇದನ್ನೇ ಯಾಕೆ ಹಿಡ್ಕೊಂಡು ಕೂತ್ಕೊಂಡಿದ್ದೀರಿ ಅಂತ ತೃಣಮೂಲ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ನೋಡೋಣ ಇದೇನೋ ಈ ಡೆವಲಪ್ಮೆಂಟ್ ಆಗುತ್ತಿದೆಯೇನೋ. ಬಟ್ ನಾನು ಹೇಳಿದ್ನಲ್ಲ, 2.5 ಲಕ್ಷ ಪ್ರತಿ ನಿಮಿಷಕ್ಕೆ ಖರ್ಚಾಗುತ್ತೆ. ಅದು ನೀವು ಟ್ಯಾಕ್ಸ್ ಕೊಟ್ಟಿರೋ ದುಡ್ಡು. ಚಳಿಗಾಲದ ಅಧಿವೇಶನ ಮುಗಿಯೋಷ್ಟರಲ್ಲಿ 300 ಕೋಟಿ ರೂಪಾಯಿ ನಮ್ಮ ದುಡ್ಡಿನಲ್ಲಿ ಹೋಗಿರುತ್ತೆ ಅದಕ್ಕೆ. 1 ನಿಮಿಷಕ್ಕೆ 2.5 ಲಕ್ಷ ಅಂತೆ. 1 ಗಂಟೆಗೆ 1.5 ಕೋಟಿ, 1 ದಿನಕ್ಕೆ 15 ಕೋಟಿ ಖರ್ಚು. ಇದುವರೆಗೂ 9 ದಿವಸ ಆಯಿತು. 54 ನಿಮಿಷ ಸಂಸತ್ನಲ್ಲಿ ಚರ್ಚೆ ಆಗಿದೆ. 9 ದಿವಸದಲ್ಲಿ 60-67 ನಿಮಿಷ ರಾಜ್ಯಸಭೆಯಲ್ಲಿ ಚರ್ಚೆ ಆಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.